ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 2 ಕ್ಯಾರೆಟ್ ಹಾಗೆ 1 ಕಪ್ ಐಸ್ ಕ್ರೀಮ್ ಇದ್ರೆ ಸಾಕು. ತುಂಬಾನೇ ಸುಲಭವಾಗಿ ಮನೆಯಲ್ಲಿ ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡ್ಕೋಬಹುದು. ಇದು ತುಂಬಾನೇ ಸಮ್ಮರ್ ಸ್ಪೆಷಲ್ ಮಿಲ್ಕ್ ಶೇಕ್ ಅಂತಾನೆ ಹೇಳ್ಬೋದು. ಈ ಸಮ್ಮರ್ಗೆ ತುಂಬಾನೇ ತಂಪು ತಂಪು ಆಗಿರುವ ಜ್ಯೂಸ್ ಆಗಲಿ ಅಥವಾ ಐಸ್ ಮಿಲ್ಕ್ ಶೇಕ್ ಗಳನ್ನ ಕುಡಿಬೇಕು ಅನ್ಸುತ್ತೆ. ಅದಕ್ಕೆ ನಾನು ತುಂಬಾನೇ ಹೆಲ್ದಿ ಆಗಿರುವ ಮನೆಯಲ್ಲೇ ಕ್ಯಾರೆಟ್ ಮತ್ತೆ ಐಸ್ ಕ್ರೀಮ್ ನ ಉಪಯೋಗಿಸಿ ಮಿಲ್ಕ್ ಶೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಮಿಲ್ಕ್ ಶೇಕ್ ಯಾವುದೇ ರೀತಿ ಸಕ್ಕರೆ ಬೆಲ್ಲ ಏನು ಬೇಡ, ತುಂಬಾನೇ ಆರೋಗ್ಯವಾಗಿ ಈ ಜ್ಯೂಸ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಒಂದ್ 5 ನಿಮಿಷದಲ್ಲಿ ಜ್ಯೂಸ್ ನ ಯಾರು ಬೇಕಾದ್ರೂ ರೆಡಿ ಮಾಡ್ಕೋಬಹುದು. ಟೇಸ್ಟ್ ಮಾತ್ರ ಸಖತ್ತಾಗಿ ಕೂಡ ಇರುತ್ತೆ. ಈ ರೀತಿ ಮಕ್ಕಳಿಗೆ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ಕುಡಿತಾರೆ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಬನ್ನಿ ಹಾಗಾದ್ರೆ ಈ ಕ್ಯಾರೆಟ್ ಮಿಲ್ಕ್ ಶೇಕ್ ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ಮಿಲ್ಕ್ ಶೇಕ್ ಮಾಡುವುದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕ್ಯಾರೆಟ್ ಅನ್ನ ನೀಟಾಗಿ ತುರಿದ್ಬಿಟ್ಟು ತಗೊಂಡಿದ್ದೀನಿ. ಏನಿಲ್ಲ ಅಂದ್ರೂ ಈ ಕ್ಯಾರೆಟ್ ಅನ್ನ 2 ತಗೊಂಡಿದ್ದೀನಿ. ಹಾಗೇನೆ ಸ್ವಲ್ಪ ಏಲಕ್ಕಿನ ಹಾಕೊಳ್ತಾ ಇದೀನಿ. ಸ್ವಲ್ಪ ಫ್ಲೇವರಿಗೋಸ್ಕರ ನಾನಿಲ್ಲಿ ಒಂದು 15ರಿಂದ 20 ಒಣ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದೀನಿ. ಈ ರೀತಿ ಹಾಕಿ ಮಾಡಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ನಾನು ಇವಾಗ 1 ಲೋಟದಲ್ಲಿ ಗಟ್ಟಿ ಹಾಲನ್ನು ತಗೊಂಡಿದ್ದೀನಿ. ಇದನ್ನ ಜ್ಯೂಸ್ ಮಾಡೋಕ್ಕೂ ಮುಂಚೆನೆ ಒಂದ್ 2 ಅವರ್ ಅಂತ ಫ್ರಿಡ್ಜ್ ಅಲ್ಲಿ ಇಕ್ಕಿದ್ದೆ. ತುಂಬಾನೇ ಕೋಲ್ಡ್ ಆಗಿ ಕೂಡ ಇರುತ್ತೆ. ಇಲ್ಲಾಂದ್ರೆ ನೀವು ಇದ್ರ ಜೊತೆಗೆ ಐಸ್ ಕ್ಯೂಬ್ ಬೇಕಾದ್ರೂ ನೀವು ಹಾಕೋಬಹುದು. ನೋಡಿ, ಇವಾಗ 1 ಲೋಟದಲ್ಲಿ ನಾನು ಅರ್ಧ ಲೋಟ ಮಾತ್ರ ಹಾಲನ್ನ ಹಾಕೊಳ್ತಾ ಇದ್ದೀನಿ. ಇನ್ನು ಅರ್ಧ ಲೋಟನ ಲಾಸ್ಟ್ ಅಲ್ಲಿ ಹಾಕೊಳ್ತೀನಿ. ಇವಾಗ ನಾನಿಲ್ಲಿ ಖರ್ಜೂರನ ಸೇರಿಸ್ಕೊಳ್ತಾ ಇದ್ದೀನಿ. ಏನಿಲ್ಲ ಅಂದ್ರೂ ಒಂದ್ 5ರಿಂದ 7 ಖರ್ಜೂರನ ಒಳಗಿರುವ ಬೀಜ ಎಲ್ಲ ತೆಗೆದ್ಬಿಟ್ಟು ಹಾಕೊಳ್ತಾ ಇದೀನಿ. ಇವಾಗ ಇದನ್ನ ಸ್ಮೂತಿಯಾಗಿ ನಾವು ರುಬ್ಕೊಂಡ್ ಬರ್ಬೇಕಾಗುತ್ತೆ. ಇಲ್ಲಿ ಕ್ಯಾರೆಟ್ ಅನ್ನ ಏನು ಫಿಲ್ಟರ್ ಮಾಡ್ತಾ ಇಲ್ಲ, ಹಾಗೇನೆ ಡೈರೆಕ್ಟ್ ಆಗಿ ನಾನು ರುಬ್ಕೊಂಡು ಬರ್ತಾ ಇದ್ದೀನಿ. ನೋಡಿ, ಒಂದ್ 5ರಿಂದ 6 ನಿಮಿಷ ಬ್ಲೆಂಡ್ ಮಾಡ್ಕೊಂಡು ಬಂದ್ರೆ ತುಂಬಾನೇ ಸ್ಮೂತಿಯಾಗಿ ಈ ಜ್ಯೂಸು ರೆಡಿ ಆಗಿದೆ. ನೋಡ್ತಾ ಇರ್ಬೋದು, ಸ್ವಲ್ಪ ಈ ಜ್ಯೂಸು ಥಿಕ್ನೆಸ್ ಆಗಿದೆ. ಬೇಕಂದ್ರೆ ನೀವು ಹಾಗೇನೂ ಕೂಡ ಕುಡಿಬಹುದು. ನಾನು ಇಲ್ಲಿ ಉಳಿದಿರುವಂತಹ ಹಾಲನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನಮಗೆ ಜ್ಯೂಸ್ ರೀತಿ ಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ನಾನು ಇಲ್ಲಿ ನೀರ್ ತರ ಈ ಜ್ಯೂಸ್ ಅನ್ನ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಹಾಲು ಹಾಕಿದ ನಂತರ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ತುಂಬಾನೇ ಪರ್ಫೆಕ್ಟ್ ಆಗಿ ಈ ಕ್ಯಾರೆಟ್ ಜ್ಯೂಸು ರೆಡಿ ಆಗಿದೆ. ಇವಾಗ ನಾವು ಇದನ್ನ ಲೋಟಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಜ್ಯೂಸ್ ಅನ್ನ ಬೇಕಾದ್ರೆ ನೀವು ಹಾಗೇನೆ ಕುಡಿಯಬಹುದು, ತುಂಬಾನೇ ಚೆನ್ನಾಗಿ ಕೂಡ ಇರುತ್ತೆ. ಬಟ್ ನಾನು ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಿಲ್ಕ್ ಶೇಕ್ ನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಮಾಡ್ತಿರೋ ಕ್ವಾಂಟಿಟಿಯಲ್ಲಿ 2 ಲೋಟ ಆಗೋಷ್ಟು ಆಗಿದೆ ಈ ಜ್ಯೂಸ್. ಬೇಕಂದ್ರೆ ನೀವು ಇನ್ನು ಸ್ವಲ್ಪ ಜಾಸ್ತಿ ಬೇಕಂದ್ರೆ ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ನ ಡಬಲ್ ಹಾಕಿ ಮಾಡ್ಕೊಳ್ಳಿ ಅಷ್ಟೇನೆ. ನೋಡಿ, ಇವಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ನಾನು ಇವಾಗ ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ವೆನಿಲಾ ಐಸ್ ಕ್ರೀಮ್ ನ ಹಾಕೊಳ್ತಾ ಇದ್ದೀನಿ. ಈ ತರ ಹಾಕಿ ಮಾಡಿ ಜ್ಯೂಸ್ ಕುಡಿದ್ರೆ ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಈ ರೀತಿ ಐಸ್ ಕ್ರೀಮ್ ಜ್ಯೂಸ್ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಈ ಐಸ್ ಕ್ರೀಮ್ ನ ಸ್ಕಿಪ್ ಮಾಡಿ ಅದ್ರ ಬದಲು ನೀವು ಬೇಕಾದ್ರೆ ಹನಿನ ಬೇಕಾದ್ರೆ ನೀವು ಆಡ್ ಮಾಡ್ಕೋಬಹುದು. ಬಟ್ ಈ ರೀತಿ ಮಕ್ಕಳಿಗೆ ಐಸ್ ಕ್ರೀಮ್ ವಿತ್ ಕ್ಯಾರೆಟ್ ಮಿಲ್ಕ್ ಶೇಕ್ ನ ಮಾಡ್ಕೊಡಿ, ಟೇಸ್ಟ್ ಮಾತ್ರ ಸಖತ್ತಾಗಿ ಕೂಡ ಇರುತ್ತೆ. ಕ್ಯಾರೆಟೇ ತಿನ್ನಲ್ಲ ಅನ್ನೋರ್ಗೆ ಈ ರೀತಿ ಮಿಲ್ಕ್ ಶೇಕ್ ನ ಮಾಡ್ಕೊಟ್ರೆ ಇದು ಕ್ಯಾರೆಟ್ ಮಿಲ್ಕ್ ಶೇಕ್ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ ಅನ್ನ ಉಪಯೋಗಿಸ್ಕೊಂಡು ಈ ರೀತಿ ಜ್ಯೂಸ್ ನ ಮಾಡ್ಕೊಡಿ. ತುಂಬಾನೇ ಹೆಲ್ದಿಯಾಗಿ ಕೂಡ ಇರುತ್ತೆ. ತಂಪು ಆಗಿರುವ ಐಸ್ ಕ್ರೀಮ್ ವಿತ್ ಕ್ಯಾರೆಟ್ ಮಿಲ್ಕ್ ಶೇಕ್ ನ ಯಾವ ರೀತಿ ಮಾಡೋದು ಅಂತ ನೀವು ಕೂಡ ನೋಡಿದ್ರಲ್ಲ. ಈ ವಿಡಿಯೋ ಒಂದ್ ಸ್ವಲ್ಪನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.